ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ನೈಸ್ ವಿಚಾರವಾಗಿ, ನೈಸ್ ರೋಡಲ್ಲಿ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನೋ ಒಂದು ವಿಚಾರವಾಗಿ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಈ ಗೊಂದಲ ಇದೀಗ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ನೈಸ್ ರೋಡಲ್ಲಿ ಏನು ಜನ ಪ್ರಯಾಣ ಮಾಡ್ತಾ ಇದ್ದಾರೆ, ಆ ಪ್ರಯಾಣಿಕರಿಗೂ ಕೂಡ ಒಂದು ರೀತಿ ಗೊಂದಲ ಆಗ್ತಾ ಇದೆ. ನಾವು ಕಟ್ಟಬೇಕಾ ಬೇಡವಾ ಅಂತ. ಪ್ರತಿದಿನ ಅಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು, ಅದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಟೋಲ್ ಸಿಬ್ಬಂದಿ ಜೊತೆ ಜಗಳ ಆಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಟೋಲ್ ಕಟ್ಟಬೇಡಿ ಅಂತ. ನಾವು ಯಾಕೆ ಕಟ್ಟಬೇಕು, ಕೋರ್ಟ್ ಹೇಳಿದೆ ಟೋಲ್ ಕಟ್ಟಬಾರ್ದು ಅಂತ ಜನರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜನ ಆ ಟೋಲ್ ಬಳಿ ಹೋಗಿ ಜಗಳ ಮಾಡ್ತಾ ಇದ್ದಾರೆ, ನಾವು ಟೋಲ್ ಕಟ್ಟಲ್ಲ ಅಂತ. ಬಟ್ ಟೋಲ್ ಸಿಬ್ಬಂದಿ ಟೋಲ್ ಕಟ್ಟಿಲ್ಲ ಅಂದರೆ ಬಿಡಲ್ಲ. ಅಲ್ಲೊಂದು ದೊಡ್ಡ ನೋಟಿಸ್ ಕೂಡ ಹಾಕಿದ್ದಾರೆ. ಸೊ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಟೋಲ್ ಕಟ್ಟಬೇಡಿ ಅಂತ ಹೇಳಿಲ್ಲ, ಅದು ತಪ್ಪು ಮಾಹಿತಿ. ಕುಮಾರಸ್ವಾಮಿ ಅವರು ಟೋಲ್ ಕಟ್ಟಬೇಡಿ ಅಂತ ಏನು ಹೇಳ್ತಾ ಇದ್ದಾರೆ ಅದು ಕೂಡ ತಪ್ಪು. ಆ ರೀತಿಯಾಗಿ ಆರ್ಡರ್ ಮಾಡಿಲ್ಲ ಅನ್ನೋದು ಜನರ ಅವರ ಒಂದು ಚರ್ಚೆ ಮಾಡ್ತಕ್ಕಂಥ ವಿಚಾರ. ಸೊ ಇದೇ ವಿಚಾರ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಸೊ ಕುಮಾರಸ್ವಾಮಿ ಅವರು ಏನು ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ರು, ಅದಕ್ಕೆ ಡಿ.ಕೆ. ಸುರೇಶ್ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಸೊ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಡಿ.ಕೆ. ಸುರೇಶ್ ಅವರು. ಜನರನ್ನ ಎತ್ತಿ ಕಟ್ಟುವ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವರಾಗಿದ್ಕೊಂಡು, ಮಾಜಿ CM ಆಗಿದ್ಕೊಂಡು ಈ ರೀತಿಯಾಗಿ ಜನರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದು ಫಸ್ಟ್ ಟೈಮ್ ಅಲ್ಲ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದ ಸಾಕಷ್ಟು ಬಾರಿ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಕೇಂದ್ರ ಸಚಿವರಾಗಿ ಜವಾಬ್ದಾರಿಯನ್ನ ಎತ್ತಿಡಿಬೇಕು ಅಂತಹ ಒಬ್ಬ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಜನರನ್ನು ಎತ್ತಿ ಕಟ್ಟುವಂಥ ಹೇಳಿಕೆಯನ್ನು ಕೊಡ್ತಾ ಇರೋದು ಸರಿಯಲ್ಲ. ಸೊ ಯಾಕೆ ಕೇವಲ ನೈಸ್ ವಿಚಾರವಾಗಿ, ನೈಸ್ ಟೋಲ್ ವಿಚಾರ ಮಾತ್ರ ಯಾಕೆ ಮಾತಾಡ್ತೀರಾ ಕುಮಾರಸ್ವಾಮಿ ಅವರೇ? ಧೈರ್ಯ ಇದ್ದರೆ ಎಲ್ಲ ಟೋಲ್ನಲ್ಲೂ ಕೂಡ ಹಣ ಕಟ್ಟಬೇಡಿ ಅಂತ ಹೇಳಿ ನೋಡೋಣ. ನಾಟ್ ಓನ್ಲಿ ಕರ್ನಾಟಕ, ನೀವು ಕೇಂದ್ರ ಸಚಿವರು ಎಲ್ಲ ದೇಶದ ಎಲ್ಲ ಟೋಲ್ನಲ್ಲೂ ಟೋಲ್ ಕಟ್ಟೋದು ಬೇಡ ಅಂತ ಹೇಳಿ ನಿಮ್ಗೆ ಧೈರ್ಯ ಇದ್ದರೆ ಅಂತ ಸವಾಲು ಹಾಕಿದ್ದಾರೆ ಡಿ.ಕೆ. ಸುರೇಶ್ ಅವರು. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಥರ ಇಟ್ಕೊಂಡು ನೀವು ಮಾತನಾಡ್ತಾ ಇದ್ದೀರಾ. ಕುಮಾರಸ್ವಾಮಿ ಅವರು ನಾಟಕ ಆಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿ.ಕೆ. ಸುರೇಶ್. ಎಸ್, ಕುಮಾರಸ್ವಾಮಿ ಏನು ಹೇಳಿದರು, ಡಿ.ಕೆ. ಸುರೇಶ್ ಏನು ಕೌಂಟರ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅದರಿಂದ ನಾನು ನಾಡಿನ ಜನತೆಗೆ ಹೇಳ್ತಾ ಇರೋದು, ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನ ಇದು ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಹಣ ಸಂಗ್ರಹ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. 2,000 ಕೋಟಿ ಹತ್ತತ್ರ ಹಣ ಸಂಗ್ರಹ ಆಗಿದೆ. ಇದು ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರ ಕಿಸೆಯಲ್ಲಿ ದರೋಡೆ ಮಾಡ್ತಿರ್ತಕ್ಕಂಥದ್ದು ಇದು ನೈಸ್ ಕಂಪ್ನಿ. ನಾನು ಹೇಳ್ತೇನೆ, ಅವ್ರು ಏನೇ ನೋಟಿಸ್ ಹಾಕಿರಲಿ, ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದನ್ನು ನೋಟಿಸ್ ಬೋರ್ಡ್ನ ಹಾಕಕ್ಕೆ ಹೇಳಿ. ಸುಪ್ರೀಂ ಈಗ ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆದೇಶ ತೆರವುಗೊಳಿಸದೇ ಇರೋವರೆಗೆ ನೀವು ಕಟ್ಟಲೇಬೇಡಿ. ಇವತ್ತು ಸರ್ಕಾರ ಜವಾಬ್ದಾರಿ ಇದೆ. ಇವತ್ತು ಸರ್ಕಾರ ಇಮ್ಮಿಡಿಯೇಟಾಗಿ ಇವತ್ತು ಆ ಟೋಲ್ನ ಕಲೆಕ್ಷನ್ ಮಾಡ್ತಿರೋದು ನಿಲ್ಲಿಸಬೇಕಾಗಿತ್ತು. ಟೋಲ್ ವಿಚಾರವಾಗಿ ಸಾರ್ವಜನಿಕ ಗೊಂದಲದಲ್ಲಿದೆ. ಕುಮಾರಸ್ವಾಮಿ ಅವರು ನೋಡಿದ್ರೆ ಟೋಲ್ ಕಟ್ಟಬೇಡಿ ಅನ್ನೋಂಥ FIR ಕೂಡ ಆಗ್ಲಿ ಅನ್ನೋಂಥ ಕೂಡ ಸ್ಟೇಟ್ಮೆಂಟ್ ಕೊಡ್ತೀವಿ. ಎತ್ಕಟ್ಟು ರಾಜಕಾರಣ ಮಾಡೋರ್ನ ಏನ್ ಮಾಡಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರ್ಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸ್ಬಿರೋ ಅಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದ ಮೊರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ನು ಹೇಳಿ, ಎಲ್ಲ ಟೋಲ್ನು ಹೇಳಿ. ಯಾವ ಟೋಲ್ಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಜನತಾದಳದ ಕಾರ್ಯಕರ್ತರ ಎತ್ಕಟ್ಟುವಂತ ಪ್ರಯತ್ನ ಅಷ್ಟೇ. ಟೌನ್ಶಿಪ್ ವಿಚಾರದಲ್ಲೂ ಕೂಡ ಸರ್ ಅದೇ ವಿಚಾರಗಳನ್ನ ಇದು ರಾಜಕೀಯ ಪ್ರೇರಿತ ನಾಟಕ ನಡೀತಾ ಇದೆ ಹೊರತು ಟೋಲ್ ವಿಚಾರವಾಗಿ ಸಾರ್ವಜನಿಕ ಗೊಂದಲದಲ್ಲಿದೆ. ಕುಮಾರಸ್ವಾಮಿ ಅವರು ನೋಡಿದ್ರೆ ಟೋಲ್ ಕಟ್ಟಬೇಡಿ ಅನ್ನೋಂಥ FIR ಕೂಡ ಆಗ್ಲಿ ಅನ್ನೋಂಥ ಕೂಡ ಸ್ಟೇಟ್ಮೆಂಟ್ ಕೊಡ್ತೀವಿ. ಎತ್ಕಟ್ಟು ರಾಜಕಾರಣ ಮಾಡೋ ಒಂದು ವಿಚಾರ ಇಬ್ಬರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಕಳೆದ ಕೆಲವಾರು ದಿನಗಳಿಂದ ಈ ಬಗ್ಗೆ ಹೇಳ್ತಾ ಇದ್ದಾರೆ, ಟೋಲ್ ಕಟ್ಟಬೇಡಿ ಅಂತ. ರಾಜ್ಯ ಸರ್ಕಾರ, ಕೋರ್ಟ್ ಆ ರೀತಿ ಹೇಳೇ ಇಲ್ಲ. ಕುಮಾರಸ್ವಾಮಿ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ. ಮೇಲ್ನೋಟಕ್ಕೆ ರಾಜಕಾರಣದ ಒಂದು ಜಟಾಪಟಿಯೋ ಅಥವಾ
ಕೆಸರೆರಚಾಟನೋ ಕಾಣಬಹುದು. ಆದರೆ ಕುಮಾರಸ್ವಾಮಿ ಅವರು ಕೆಲವೊಂದಿಷ್ಟು ವಿಚಾರವನ್ನು ಮತ್ತೆ ಮಾಧ್ಯಮಗಳ ಮುಖಾಂತರ ಜನರಿಗೆ ಹೇಳ್ತಾ ಇದ್ದಾರೆ, ರಾಜ್ಯದ ಜನತೆಗೆ ಹೇಳ್ತಾ ಇದ್ದಾರೆ. ಒಂದು, ಸುಪ್ರೀಂ ಕೋರ್ಟ್ನ ರೂಲ್ಸ್ ಏನಿದೆ ಆ ರೂಲ್ಸನ್ನು ಈ ನೈಸ್ ರೋಡ್ ವಿಚಾರವಾಗಿ ಕಳೆದ 20 ವರ್ಷಗಳಿಂದ ಏನು ಚರ್ಚೆ ಆಗ್ತಾ ಇದೆ, ನೈಸ್ ಅಕ್ರಮಗಳಾಗಿರ್ಬೋದು, ಇನ್ನು ಇನ್ಕಂಪ್ಲೀಟ್ ರೋಡ್ ಅಂತ ಆಗಿರ್ಬೋದು. ಸೊ ಇದೆಲ್ಲವನ್ನು ನೋಡ್ತಾ ಇದ್ದಾರೆ. ನೈಸ್ ಏನು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನಿದೆ ಅದರಿಂದ ನಿಯಮಗಳ ಉಲ್ಲಂಘನೆ ಆಗಿದೆ. ಈ ನಿಯಮಗಳನ್ನು ಉಲ್ಲಂಘನೆ ಏನಾಗಿದೆ ಅದು ಸರಿಯಾಗೋವರೆಗೂ ಟೋಲನ್ನು ಕಲೆಕ್ಟ್ ಮಾಡುವಂತಿಲ್ಲ. ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸಲ್ಲಿದೆ. ಅದನ್ನು ರಾಜ್ಯ ಸರ್ಕಾರ ಹೇಳಲಿ, ಜನತೆಯ ಮುಂದೆ ಇಡಲಿ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಆ ಗೈಡ್ಲೈನ್ಸಲ್ಲಿ ಏನಿದೆ ಅನ್ನೋದನ್ನು ರಾಜ್ಯ ಸರ್ಕಾರ ಜನರ ಮುಂದೆ ಇಡಲಿ. ಸೊ ಅಲ್ಲಿವರೆಗೆ ಟೋಲ್ ಕಟ್ಟೋದು ಬೇಡ ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಈಗೇನು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂದರೆ ನೈಸ್ ರೋಡ್ ಏನಿದೆ ಅಲ್ಲಿ ಟೋಲ್ ಸಿಬ್ಬಂದಿ ಒಂದು ನೋಟಿಸನ್ನು ಹಾಕಿದ್ದಾರೆ. ಸೊ ಕೋರ್ಟ್ ಟೋಲ್ ಕಟ್ಟಬೇಡಿ ಅಂತ ಹೇಳಿಲ್ಲ, ಕಟ್ಟಲೇಬೇಕು. ಟೋಲ್ ಕಟ್ಟಿಲ್ಲ ಅಂದರೆ ಕಾನೂನಿನ ಉಲ್ಲಂಘನೆ ಆಗುತ್ತೆ ಅನ್ನೋದು ಟೋಲ್ ಸಿಬ್ಬಂದಿಯ, ಟೋಲ್ ಮಾಲೀಕರ ಒಂದು ವಾದ. ಸೊ ಈಗ ಮತ್ತೆ ಕುಮಾರಸ್ವಾಮಿ ಅಗೈನ್ ಹೇಳ್ತಾ ಇದ್ದಾರೆ, ಟೋಲ್ ಕಟ್ಟಬೇಡಿ. ರಾಜ್ಯದ ಜನತೆಗೆ ರಾಜ್ಯ ಸರ್ಕಾರ ಮೋಸ ಮಾಡ್ತಾ ಇದೆ, ದ್ರೋಹ ಮಾಡ್ತಾ ಇದೆ. ಈ ಒಂದು ನೈಸ್ ರೋಡ್ ಏನಿದೆ ಅಥವಾ ಟೋಲ್ ಏನಿದೆ ಅದನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಬೇಕು. ಅಲ್ಲಿ ನಿಯಮ ಉಲ್ಲಂಘನೆ ಆಗಿದೆ, ಆಗಿರ್ತಕ್ಕಂಥ ನಿಯಮ ಉಲ್ಲಂಘನೆ ಆಗಿದೆ, ಅದನ್ನ ಸರಿಪಡಿಸಿ. ಅಲ್ಲಿವರೆಗೆ ಟೋಲ್ ಕಟ್ಟಬಾರ್ದು. ಆ ನಿಯಮ ಉಲ್ಲಂಘನೆ ಸರಿ ಮಾಡಿದ ಮೇಲೆ ಟೋಲ್ ಕಟ್ಟಬಹುದು ಅನ್ನೋ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರಾಗಿರ್ಬೋದು ಅಥವಾ ಡಿ ಕೆ ಸುರೇಶ್ ಆಗಿರ್ಬೋದು, ಅವ್ರು ಹೇಳ್ತಾ ಇರೋದು ದಾರಿ ತಪ್ಪಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತ. ಸೊ ಇಲ್ಲಿ ಒಂದು ಚರ್ಚೆ ಆಗಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ಟೋಲ್ ಕಟ್ಟಬೇಕಾ ಬೇಡವಾ, ಮುಂದೆ ಕಟ್ಟಬೇಕಾಗುತ್ತೋ ಇಲ್ವೋ ಅಲ್ಲ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನಾಗ್ತಾ ಇದೆ ಆಗಿದ್ರೆ. ಸೊ ಸುಳ್ಳು ಯಾರು ಹೇಳ್ತಾ ಇದ್ದಾರೆ? ಆಯಿತು, ಕುಮಾರಸ್ವಾಮಿ ಮೇಲೆ ಕೇಸ್ ಹಾಕಿ. ಈಗಾಗಿದ್ರೆ ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಮೇಲೆ ಕೇಸ್ ಹಾಕ್ಬೋದು ಈಗ, ಯಾಕಂದರೆ ಟೋಲ್ ಕಟ್ಟಬೇಡ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಸುಳ್ಳು ಹೇಳ್ತಾ ಇದ್ದಾರೆ. ಆಗಿದ್ರೆ ಒಬ್ಬ ಕೇಂದ್ರ ಸಚಿವ ಆಗಿದ್ಕೊಂಡು ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ ಸುಳ್ಳು ಅಂತ ಸಾಬೀತುಪಡಿಸಿ. ನೀವು ರಾಜ್ಯ ಸರ್ಕಾರದವರು ಸಾಬೀತುಪಡಿಸ್ಬೇಕೀಗ. ಯಾಕಂದರೆ ಪ್ರತಿದಿನ ಗಲಾಟೆ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ, ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಇಷ್ಟಕ್ಕೆ ಮುಗಿಯುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ಪ್ರಕಟ ಮಾಡಬೇಕು. ಸುಮ್ಮನೆ ರಾಜಕೀಯವಾಗಿ ಹೇಳಿಕೆಗಳನ್ನ ಕೊಟ್ಟರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ.